ಇವತ್ತಿನ ಪ್ರೇಮ ಕಾವ್ಯ ಸೀರಿಯಲಲ್ಲಿ ನಿನ್ನೆಯಿಂದನೇ ಕಂಟಿನ್ಯೂಷನ್ ಆ್ಯಸ್ ಯೂಶುವಲ್ ಇರುತ್ತೆ. ಮಹಾದೇವ ಮತ್ತು ಫ್ಯಾಮಿಲಿ ರಾಮ್ನ ಹುಡುಕೊಂಡು ಬಂದು ರಾಮ್ ಎಲ್ಲಿದ್ದಾನೆ ಆ ಸ್ಪಾಟಿಗೆ ತಲುಪ್ತಾರೆ. ಇನ್ನೇನು ಮಹಾದೇವ ಎಲ್ಲರನ್ನೂ ಹೊಡೆದು ಬಿಸಾಕಬೇಕು ಅನ್ನೋ ಟೈಮಲ್ಲಿ ಮಹಾದೇವನ್ನ ತುಂಬ ಜನ ಇದ್ದಿದ್ದರಿಂದ ಅವರು ಮಹಾದೇವಂಗೆ ಹೊಡೆದು ತಲೆಗೆ ಹೊಡೆದು ಅವನನ್ನು ಮರಕ್ಕೆ ಕಟ್ಟಾಕ್ಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ಆ ಮಿನಿಸ್ಟ್ರ್ ಕಡೆಯವರೆಲ್ಲ ಬನ್ನಿ ನಾವೇನು ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೊರಡ್ತಾರೆ. ಆದರೆ 3 ಜನ ಮಿನಿಸ್ಟ್ರ್ ಕಡೆಯವರು ಮಹಾದೇವನ ಅಮ್ಮ ಮತ್ತು ರಾಮ್ ಅಪ್ಪ ಇದ್ದಿದ್ದ ಕಾರಣ ಹಂಗೆ ತಡೆದು ಇಟ್ಟಿರ್ತಾರೆ. ನೆಕ್ಸ್ಟು ಪ್ರೇಮನ ಎಂಟ್ರಿ ಆಗುತ್ತೆ. ಪ್ರೇಮ ಆಟೋದಿಂದ ಇಳಿದು ಬಂದು ರಾಮ್ ರಾಮ್ ಅಂತ ಕಿರಿಸ್ತಿರ್ತಾಳೆ. ಮಹಾದೇವರು ಹೇಳ್ತಾರೆ ಪ್ರೇಮ ಅವರೇ ರಾಮ್ ಕಾರ್ ಒಳಗಡೆ ಇದ್ದಾನೆ ಅಂತ. ರಾಮ್ ಕಾರ್ ಒಳಗಡೆ ಇರೋದು ನೋಡಿ ಪ್ರೇಮ ಫುಲ್ ಟೆನ್ಷನಲ್ಲಿ ಏನು ಮಾಡಲಿ ಅಂತ ಕೈಗೊಂದು ಕಲ್ಲು ತಗೊಂಡು ಗ್ಲಾಸ್ನ ಬ್ರೇಕ್ ಮಾಡ್ತಾಳೆ. ಕಾರಿನ ವಿಂಡೋ ಗ್ಲಾಸ್ನ ಬ್ರೇಕ್ ಮಾಡಿ ರಾಮ್ನ ಹೊರಗಡೆ ಕರೀತಾಳೆ. ಇನ್ನೇನು ಮಿನಿಸ್ಟ್ರ್ ಕಡೆ ಇದ್ದವರು ಇವಳು ಹಿಂಗೆ ಹೋಯ್ತಾವಳಲ್ಲ ಅಂತ ಅವಳನ್ನು ಹಿಡಿಯೋಕ್ಕೆ ಹೋದಾಗ ಸಡನ್ ಪೊಲೀಸ್ನವ್ರು ಬರ್ತಾರೆ. ಬಿಕಾಸ್ ಸ್ನೇಹ ಅವರಪ್ಪ ಆಲ್ರೆಡಿ ಪ್ರೀವಿಯಸ್ ಎಪಿಸೋಡಲ್ಲಿ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿರ್ತೀವಿ ಅಂತ ಹೇಳಿರ್ತಾರೆ. ಪೊಲೀಸ್ನವ್ರು ಬಂದು ಇವರನ್ನು ಕರ್ಕೊಂಡು ಹೋಗ್ತಾರೆ. ಅದಾದಮೇಲೆ ಮಹಾದೇವನ ಅಮ್ಮ ಮತ್ತು ರಾಮ್ ಅಪ್ಪ ಇಬ್ಬರು ಬಂದು ಮಹಾದೇವನ ಕಟ್ಟು ಬಿಚ್ತಾರೆ. ಈ ಕಡೆ ಪ್ರೇಮ ರಾಮ್ನ ಅಂದರೆ ಅವನಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಎಲ್ಲ ಆಗಿರುತ್ತೆ. ಅವನನ್ನು ಸಮಾಧಾನ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದನ್ನ ಎಲ್ಲರೂ ತೋರಿಸ್ತಾರೆ. ನೆಕ್ಸ್ಟು ರಾಮ್ ಫೋನ್ ರಿಸೀವ್ ಮಾಡ್ತಿಲ್ಲ ಅಂದ್ಬಿಟ್ಟು ಸ್ನೇಹಂಗೆ ಕಾಲ್ ಮಾಡ್ತಾರೆ. ನೆಕ್ಸ್ಟ್ ಸೀನಲ್ಲಿ ಸ್ನೇಹ ಅವಳು ಮಾಡಿದ ತಪ್ಪನ್ನ ಹೇಳ್ದಾನೆ ಈ ಥರ ಆಯಿತು, ರಾಮ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ, ನನಗೆ ತುಂಬ ಭಯ ಆಗ್ತಿದೆ ಅಂತ ಹೇಳಿ ಇಡ್ತಾರೆ. ಅಷ್ಟರಲ್ಲಿ ಮಹಾದೇವ ಅವರೆಲ್ಲ ರಾಮ್ನ ಮನೆಗೆ ಕರ್ಕೊಂಡು ಬರ್ತಾರೆ. ಮನೆಗೆ ಕರ್ಕೊಂಡು ಬಂದು ಹೇಳ್ತಾರೆ ಹಿಂಗೆ ಆಯಿತು, ಇವತ್ತು ಪ್ರೇಮ ಇರಲಿಲ್ಲ ಅಂತಿದ್ರೆ ನಾನು ಬದುಕ್ತಿರ್ಲಿಲ್ಲ ಅಂತ ರಾಮ್ ಹೇಳಿದಾಗ ಪ್ರೇಮ ಹೇಳ್ತಾಳೆ ಇಲ್ಲ ರಾಮ್ ನೀನಿಲ್ಲ ಅಂದರೆ ನಾನು ಬದುಕೋದೇ ಇಲ್ಲ ಅಂತ ಅಂದಾಗ ರಾಮ್ ಅಮ್ಮ ಸುಮ್ಮನಿರು ನಿನ್ನಿಂದನೇ ಇವತ್ತೇ ಇದೆಲ್ಲ ಆಗಿದ್ದು ಅಂತ ಬೈದಾಗ ಮಹಾದೇವನ ಅಮ್ಮ ಹೇಳ್ತಾರೆ ಇದೆಲ್ಲ ಇವತ್ತು ನಮ್ಮ ರಾಮ್ ಬದುಕಿರೋದಕ್ಕೆ ಪ್ರೇಮನೇ ಕಾರಣ, ನೀನು ಇಷ್ಟೊಂದು ಹೊಗಳ್ತಿದೆಯಲ್ಲ ಸ್ನೇಹ, ಅವಳು ಇವನನ್ನು ಈ ಥರ ಬೆಂಕಿಲಿ ಹಾಕಿ ಸುಡ್ತಾ ಇದ್ರೂ ಅವಳು ಬಚಾವಾಗಿ ಹೋಗಿದ್ದಾಳೆ ಅಂತ ಹೇಳಿದಾಗ ರಾಮ್ ಅಮ್ಮನ ಮುಖದಲ್ಲಿ ಸ್ವಲ್ಪ ಚೇಂಜಸ್ ಆಗೋದನ್ನ ನೋಡ್ಬೋದು. ನೆಕ್ಸ್ಟ್ ಸೀನಲ್ಲಿ ಏನಂದರೆ ನರ್ಸ್ ಬರ್ತಾರೆ. ನರ್ಸು ಸ್ನೇಹನ ಕ್ಯಾಬಿನಿಗೆ ಬಂದಾಗ ಅವಳು ಏನು ಇಂಜೆಕ್ಟ್ ಮಾಡಿರ್ತಾಳೆ ಆ ಬಾಕ್ಸ್ ಅಲ್ಲೇ ಇರುತ್ತೆ. ಇದನ್ನು ನೋಡಿ ನರ್ಸಿಗೆ ಗೊತ್ತಾಗುತ್ತೆ ಇದು ರಾಮ್ ಸರ್ ಮಾಡಿರೋದಲ್ಲ ಸ್ನೇಹ ಮೇಡಮ್ ಮಾಡಿರೋದು ಅಂತ. ಅವಳು ಶಾಕಲ್ಲಿ ಯಾರಿಗೋ ಹೇಳಬೇಕಂತ ಹೋಗ್ತಾಳೆ. ಅಲ್ಲಿಗೆ ಎಂಡ್ ಆಗುತ್ತೆ ಇವತ್ತಿನ ಎಪಿಸೋಡ್.